ಆದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದೆ ಶ್ರೀಮತಿ ಸುಮಲತಾ ಅಂಬರೀಶ್ ಅವರನ್ನ ಆ ಕಾರ್ಯಕ್ರಮದ ಉದ್ಘಾಟನೆಗೆ ಕರೆದು ಅದಾದ ನಂತರ 2-3 ಕಾರ್ಯಕ್ರಮಗಳನ್ನು ಮೈಸೂರು ನಗರದಲ್ಲಿ ಪ್ರಚಾರಕ್ಕಾಗಿ ಜೋಡಿಸಿದ ಬಂಧುಗಳ ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಒಂದು ಕೆಲವು ನಿಮಿಷಗಳು ಮಾಧ್ಯಮದವರೊಂದಿಗೆ ಒಂದು ಸಂವಾದವನ್ನು ಮಾಡೋಣ ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಬೆಂಗಳೂರಿಂದ ಬೆಳಗ್ಗೆ ಟ್ರಾವೆಲ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಇದಾದ್ಮೇಲೆ ಒಂದು 2-3 ಕಾಲೇಜುಗಳಿಗೆ ಹೋಗೋರು ಇದ್ದಾರೆ ಬಂಧುಗಳೇ. ನಾಳಿದ್ದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ 24ನೇ ತಾರೀಕು ಯೋಗಿ ಆದಿತ್ಯನಾಥ್ ಕೊಡಗಲ್ಲಿ ಪ್ರಚಾರದ ಸಭೆಯನ್ನು ಮಾಡೋರಿದ್ದಾರೆ. ಇಡೀ ಮೈಸೂರಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಒಳ್ಳೆಯ ರೀತಿಯ ವಾತಾವರಣ. ನನ್ನ ಗಾಂಧಿನಗರದ ಪ್ರಚಾರದ ಸಭೆಯಲ್ಲಿ ಇರಬಹುದು, ಅಶೋಕಪುರಂ ಇರಬಹುದು. ನಮಗೆ ಏನು ಒಂದು ಸ್ವಲ್ಪ ಕಳೆದ 2 ಚುನಾವಣೆಗಳಲ್ಲಿ ಪರ್ಸೆಂಟೇಜಿನ ಪ್ರಮಾಣ ಕಡಿಮೆ ಆಗ್ತಾ ಇತ್ತು 2 ಏರಿಯಾಗಳಲ್ಲಿ. ಆ ಭಾಗದಲ್ಲೂ ಮಹಾರಾಜರ ಕಾರಣಕ್ಕೆ ಯದುವೀರರವರ ಏನು ಕಲಿಸು ಎಂದಿರುವುದ ಕಾರಣಕ್ಕೂ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಮತದಾನ ಮಾಡಿಕೊಡ್ತಾರೆ. ಮತ್ತೆ ನಮಗೆ ಈ ಬಾರಿ ಎಲ್ಲ ಚುನಾವಣೆಗಿಂತ ಹೆಚ್ಚು ಪ್ರದೇಶಗಳಲ್ಲಿ ನಮಗೆಲ್ಲಿ ಮತನೇ ಬರ್ತಾ ಇರಲಿಲ್ಲ ಅನ್ನುವಂಥ ಬೂತ್ಗಳಲ್ಲೂ ಸಹ ಮತ ಜಾಸ್ತಿ ಬರುವಂತ ನಿರೀಕ್ಷೆ ಇಟ್ಕೊಂಡು ಚುನಾವಣೆಯ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. 6 ನಾಯಕರುಗಳು ಬಂದು ಹೋಗ್ತಾ ಇದ್ದಾರೆ. ಹಾಗೆ ಇವತ್ತು ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅವರು ನಿಮ್ಮೆಲ್ಲರನ್ನು ಕುರಿತು ಮಾತಾಡೋರಿದ್ದಾರೆ. ನಮಸ್ಕಾರ. ಓಕೆ ಮಾತಾಡಿ ಮೇಡಮ್. ಮೈಸೂರು ನಗರದ ಲೋಕಸಭಾ ಮೈಸೂರು ಕ್ಷೇತ್ರದ ಲೋಕಸಭಾ ವಿಚಾರಕ್ಕೆ ತುಂಬಾ ಖುಷಿಯಾದ ಜೊತೆಗೆ ಒಂದು 2 ವಾರದ ಹಿಂದೆ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದೀನಿ ಅಧಿಕೃತವಾಗಿ. ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಈ 10 ವರ್ಷಗಳ ಕಾಲದಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಅವರ ಸಾಧನೆಗಳನ್ನು ನೋಡಿ ಮೆಚ್ಚಿ ನಾನು ಈ ಪಕ್ಷವನ್ನು ನನಗೆ ಮಂಡ್ಯದಲ್ಲಿ ಈ ಬಾರಿ ಸ್ಪರ್ಧೆ ಮಾಡುವ ಅವಕಾಶ ಸಿಗದೇ ಇದ್ರೂ
ಮಂಡ್ಯಕ್ಕೆ ಅಥವಾ ಅಭ್ಯರ್ಥಿ ಎಲ್ಲರ ನಿರೀಕ್ಷೆ ಇದ್ದಿದ್ದು ತಾವು ಮಂಡ್ಯದಲ್ಲಿ ಪ್ರಚಾರ ಮಂಗಳೂರು ಮೈಸೂರು ಮಂಡ್ಯದ ವಿಚಾರದಲ್ಲಿ ಮಾತಾಡ್ತೀರ, ಮೈಸೂರು ವಿಚಾರ ಮಂಗಳೂರು ವಿಚಾರ ಮಾತಾಡಲ್ಲ ಮೀಡಿಯಾ ಯಾಕೆ? ಮಂಡ್ಯ ಪ್ರಚಾರ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಆ ಕಡೆ ತಾವು ವಿರುದ್ಧವಾಗಿ ಪ್ರಚಾರ ಈ ಮಾಡ್ತೀವಿ. ಮೈತ್ರಿ ಅಭ್ಯರ್ಥಿ ಪರವಾಗಿ ಯಾವಾಗಿಂದ ಪ್ರಚಾರಕ್ಕೆ ಹುಬ್ಬಳ್ಳಿಯವರಲ್ಲಿ ದರ್ಶನ್ ಪ್ರಚಾರ ಮಾಡಬೇಕಾದ್ರೆ ದರ್ಶನ್ನೇ ತುಂಬಾ ಸ್ಪಷ್ಟವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ. ಅದು ನಮ್ಮ ಮಾಧ್ಯಮಗಳಲ್ಲಿ ನೀವು ಅದನ್ನ ಮಾಡಿದ್ದೀವಿ. ಅಷ್ಟೇ ಅಲ್ಲ, ನಿನ್ನೆ ಮಂಗಳೂರಲ್ಲಿ ಇದನ್ನ ಕೇಳಿದಾಗ ನಾನು ತುಂಬಾನೇ ಕ್ಲಿಯರ್ ಆಗಿದ್ದೀನಿ. ದರ್ಶನ್ ಅವರು ಈ ಬಾರಿ ಅಲ್ಲ, ಕಳೆದ ಬಾರಿಗೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಬಾಹ್ಯ ಬೆಂಬಲವನ್ನು ಸೂಚಿಸಿದಾಗ ದರ್ಶನ್ ಆ ಟೈಮಲ್ಲಿ ಮದ್ದೂರಲ್ಲಿ ಕಾಂಗ್ರೆಸ್ ಪರ, ನಾಗಪುರದಲ್ಲಿ ದರ್ಶನ್ ಪರ ಮಾಡಿದ್ರು, ಬಿಜೆಪಿ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದ್ರು. ಸೊ ಏನು ಇವತ್ತು ಹೊಸದಾಗಿ ಏನು ಉಟ್ಕೊಂಡು ಅದು ಬೇರೆ ಬೇರೆ ಅರ್ಥವನ್ನ ಕೊಡುವಂತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಲ್ತೀನಿ ಅನ್ನುವಂಥ ಮಾತು ಅದು ಆವತ್ತೂ ಹೇಳಿದ್ರು, ಅದನ್ನು ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನನ್ನನ್ನು ಬಿಟ್ಟು ಅವ್ರು ಎಲ್ಲಿ ಪ್ರಚಾರ ಹೋಗ್ತಾರೆ ಅದಕ್ಕೆ ನನಗೆ ಸಂಬಳ ನನ್ನನ್ನು ಕೇಳಿ ಪ್ರತಿಯೊಂದು ರಿಜೆಕ್ಟ್ ಆಗಬೇಕು ಅಂತ ಅವರು ಅದು ಅವ್ರ ವೈಯಕ್ತಿಕ ಪ್ಲಸ್ ಅವ್ರಿಗೆ ಒಂದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಂತ ಹೇಳ್ತೀನಿ. ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಿದ್ದಾರೆ ಅಥವಾ ಯಾರಿಗಾದ್ರೂ ಅವ್ರು ತುಂಬ ಮನಸ್ಸಿಗೆ ಹತ್ರ ಅಂತ ಅವ್ರು ಅಂದ್ಕೊಳ್ತಾರೆ, ಅವ್ರ ಪರ ಅವ್ರಿಗೆ ಏನೇ ಬಂದರೂ ನಿಂತ್ಕೊಳ್ತಾರೆ. ಅದು ನಾನು ಅಂತಲ್ಲ, ಅವ್ರು ಯಾರೇ ಆಗಲಿ ಅವ್ರ ಮನೆಯಿಂದ ಯಾರು ಅವ್ರ ಪರ ನಿಂತಿದ್ದಾರೆ ಅಥವಾ ಯಾರು ಅವ್ರ ಮನಸ್ಸಿಗೆ ಹಾಕ್ಕೊಂಡಿದ್ದಾರೆ ಅಂದರೆ ಅವ್ರ ಪರ ಅವರು ತುಂಬ ದೃಢವಾಗಿ ನಿಂತ್ಕೊಳ್ತಾರೆ. ಅದರಲ್ಲಿ ನಾನು ಅಲ್ಲಿ ಹೋಗ್ಬೇಡ ಅಂತ ಹೇಳೋ ಒಂದು ಪ್ರಶ್ನೆನೇ ಇಲ್ಲ. ಮೇಡಮ್, ಈಗ ಆಯ್ತು ಅವ್ರು ಹೇಳೋದು ಏನಂತಂದ್ರೆ ಕುಮಾರಸ್ವಾಮಿ ಕೂಡ ಯಾವಾಗ ಬಹಿರಂಗವಾಗಿ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಇಲ್ಲ ಇಲ್ಲ ಮೋಸ್ಟ್ಲಿ ಇಲ್ಲ. ಇವತ್ತು ಬೆಳಿಗ್ಗೆ ಕುಮಾರಸ್ವಾಮಿ ನಾನು ಇಲ್ಲಿ ಕೆಳಗೆ ಬರುವಾಗ ಹೇಳ್ತೀನಿ, ಫೋನ್ ಮಾಡ್ತೀನಿ. ನನಗೆ ಕ್ಯಾಂಪೇನ್ ಮಾಡುವಂತ ವಿಶ್ವಾಸ ಇದೆ ಅಂತ. ಓಕೆ ಅಂದ್ರೆ ಅಭಿಮಾನಿಗಳು ಅಂದ್ರೆ ಅಂಬರೀಷ್ ಅಭಿಮಾನಿಗಳಿರ್ಬೋದು, ಏನು ಹಳ್ಳಿಗಳಲ್ಲಿ ಇರುವಂತ ಒಂದು ಸಂಘಟನೆಗಳಿರ್ಬೋದು, ಎಲ್ಲ ತಟಸ್ಥವಾಗಿದ್ದಾರೆ. ನೀವು ಯಾವಾಗ ಅವ್ರಿಗೆ ಕ್ಯಾಂಪೇನ್ ಮಾಡ್ತೀರಿ ಮತ್ತೆ ನಿಮ್ಮ ಸಂದೇಶ ಏನು ಈ ಸಂಘಟನೆಗಳಿಗೆ? ಅದನ್ನ ಯಾರೂ ತಟಸ್ಥವಾಗಿ ಏನು ಇರಲಿಲ್ಲ. ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಓಡಾಡಿ ಕೆಲಸ ಮಾಡ್ತಾನೆ ಇದ್ದಾರೆ. ಈಗ ನಾನೇ ಹೋಗಿ ಇರೋ ಕಾರಲ್ಲಿ ಬೈಕ್ ಹಿಡ್ಕೊಂಡು ಕುತ್ಕೊಂಡು ಪ್ರಚಾರ ಹೋಗೋಕ್ಕಾಗಲ್ಲ. ನನಗೆ ಪಕ್ಷದಿಂದ ಬರಬೇಕು ಅಥವಾ ನಿಮಗೆ ಒಳ್ಳೆ ಸಿಗುವಂಥ ಪಾರ್ಟಿಯಿಂದ ನನಗೆ ಕರೆ ಬರಬೇಕು. ಇಂಥ ಕಡೆ ನೀವು ಬರಬೇಕು, ಇಂಥ ಕಡೆ ಈ ಸಭೆ ಇವತ್ತಿನ ದಿನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ನೀವು ಬರೋಕ್ಕಾಗತ್ತಾ ಅನ್ನೋದು ವಿಚಾರ ಅವ್ರು ಪ್ಲಾನ್ ಮಾಡಬೇಕೆ ಹೊರತು ನಾನಾಗಿನ ಪ್ಲಾನ್ ಮಾಡೋಕೆ ಆಗೋದಿಲ್ಲ. ಅಲ್ಲಿಂದ ಇನ್ವೈಟ್ ಬಂದಿಲ್ಲ ಹೋಗಿದ್ದು ಅಲ್ಲಿಯ ಅಭ್ಯರ್ಥಿ ನನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಬರಲೇಬೇಕು, ಎಲ್ಲ ನಿಮ್ಗೆ ಆಹ್ವಾನ ಸಿಕ್ಕಿಲ್ಲ ಅಂತ ಆಹ್ವಾನ ಸಿಕ್ಕಿದೆ ಮೇಡಮ್. ಪಕ್ಷ ನಿಮ್ಗೆ ಸೂಚನೆ ಕೊಟ್ಟಿದೆ ಈಗ. ಆಹ್ವಾನ ಇನ್ವೈಟ್ ಬಂದಿಲ್ವಾ ಅಂತ? ಅಲ್ಲ, ನಿಮ್ಗೆ ಏನೋ ಈ ವಿಷಯದಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು, ಸುಮಲತಾ ಅವರು ಅಂತ ಸಬ್ಜೆಕ್ಟ್ ಅನ್ನೋದು ಕಾಂಟ್ರವರ್ಸಿ ಮಾಡಲೇಬೇಕು ಅಂತ ಇರೋದಾದ್ರೆ ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಾ? ಬಿಜೆಪಿ ವರಿಷ್ಠರು ಪ್ರಚಾರ ಮಾಡಿ ಅಂತ ಹೇಳಿದಾರೆ ಇಲ್ವಾ ಮೇಡಮ್? ಮೇಡಮ್, ಕಾಂಟ್ರವರ್ಸಿ ಅಲ್ಲ. ನೀವು ಈಗ ರಾಜ್ಯದ ಜನ, ನಿಮ್ಮ ಕ್ಷೇತ್ರದ ಜನ ಈ ಒಂದು ಅಭಿಲಾಷೆ ವ್ಯಕ್ತಪಡಿಸ್ತಾರೆ, ಸುಮಲತಾ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳ್ತಿರೋದು ನಿಮ್ಗೂ ಕುಮಾರಸ್ವಾಮಿ ಕಾಂಟ್ರವರ್ಸಿ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ತುಂಬಾ ಸಂತೋಷ. ಆದ್ರೆ ನಾನು ಹೇಳ್ತಾ ಇದ್ದೆಲ್ಲ, ಬಿಜೆಪಿ ಪಕ್ಷ ಅವರ ಕೋಆರ್ಡಿನೇಟ್ ಪ್ಲಾನ್ ಮಾಡಿ ಯಾವಾಗ ಹೇಳ್ತಾರೆ ಅವಾಗ ಮಂಡ್ಯಕ್ಕೂ ನಾನು ಹೋಗ್ತೀನಿ. ವೆರಿ ಸಿಂಪಲ್ ಅಲ್ವಾ? ನನಗೆ ಯಾವ ರೀತಿ ಪ್ಲಾನ್ ಶೆಡ್ಯೂಲ್ ಅವ್ರ ಪಾರ್ಟಿ ವತಿಯಿಂದ ಕೊಡ್ತಿದ್ದಾರೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ. ಹೊರಗಿಟ್ಟಿದ್ದಾರ ಅಂದ್ರೆ ನಿಮ್ಮ ಪಾರ್ಟಿಯವರು ನಿಮ್ಮನ್ನ ಕ್ಷೇತ್ರದಿಂದ ಹೊರಗಿಟ್ಟಿದ್ದಾರ ಅಂತ? ಯಾರು ಎಲ್ಲೂ ಹೊರಗಡೆ ಇಟ್ಟಿಲ್ಲ. ಜನರನ್ನ ಯಾಕೆ ಹೊರಗಡೆ ಇಡ್ತಾರೆ? ಈಗ ನಾನೇ ಆ ರೀತಿ ಅಥವಾ ಪಾರ್ಟಿನೂ ಆ ರೀತಿ ಆದ್ರೆ ನಾನು ಬಿಜೆಪಿ ಯಾಕೆ ಸೇರ್ಕೋಬೇಕು? ನಾನು ತಟಸ್ಥವಾಗಿ ಇದ್ದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ರೆ ನನಗೆ ಯಾರಾದ್ರೂ ಅರೆಸ್ಟ್ ಮಾಡ್ತಿದ್ರಾ? ಏನಾದ್ರೂ ನಿರ್ಬಂಧ ಆಯ್ತಾ ನನಗೆ ಬಿಜೆಪಿ ಜಾಯ್ನ್ ಆಗಲೇಬೇಕು ಇದೇ ಟೈಮಲ್ಲಿ ಅಂತ? ಎಲೆಕ್ಷನ್ ಬಿಟ್ಟು ನಾನು ಜಾಯ್ನ್ ಆಗ್ಬೋದಾಗಿತ್ತು. ನಾನು ಅದೇ ಟೈಮಲ್ಲಿ ಜಾಯ್ನ್ ಆಗಿದ್ದೆ ನನ್ನ ಸಪೋರ್ಟ್ನ ಕೊಡೋಕೆ. ಅದು ತುಂಬಾ ಸ್ಪಷ್ಟ ಅಂತ ನಿಲುವು ನನಗೆ. ಬಟ್ ಪ್ರಶ್ನೆ ಪ್ರಶ್ನೆ ಅಂದ್ರೆ ಮೇಡಮ್, ಒಂದ್ ಕಡೆ ದರ್ಶನ್ ಅವರು ಮಳವಳ್ಳಿಯಲ್ಲಿ ಪ್ರಚಾರ ಮಾಡ್ತಾರಲ್ಲ, ಅವ್ರು ಹೇಳ್ತಾರೆ
ಸುಮಮ್ಮ ಹೇಳಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ. ಬಟ್ ನೀವೇನು ಹೇಳ್ತಿಲ್ಲ ಅನ್ನೋದು ಒಂದು. ಎರಡನೇದು, ನೀವು NDA ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡದೇ ಇರೋದು ಒಳ್ಳೆಯ ಬೀಳ್ತಿದೆ ಅಭ್ಯರ್ಥಿಗೆ ಅನ್ನೋದು ಕ್ಷೇತ್ರದಲ್ಲಿರೋ ವಾತಾವರಣ. ಕ್ಷೇತ್ರದಲ್ಲಿ ಯಾವ ವಾತಾವರಣನೂ ಇಲ್ಲ. ಯಾರೋ ಕೆಲವರು ಆ ರೀತಿ ಅದೇ ಈ ರೀತಿ ಒಂದು ಕಾಂಟ್ರವರ್ಸಿನ ಮಾಡೋಕ್ಕೆ ಕೆಲವರು ಮಾತಾಡ್ತಿರ್ಬೋದು. ಅದರಲ್ಲಿ ಯಾವುದೇ ನಿಜ ಅಂತೂ ಇಲ್ಲ. ಸುಮಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗೆ ಸಂಬಂಧಪಟ್ಟಂತೆ. ಬೇರೆ ಅವರು ಎಲ್ಲ ಕಡೆ ನೀನು ಈ ಸಿನಿಮಾ ಮಾಡು, ಈ ಕಡೆ ಪ್ರಚಾರಕ್ಕೆ ಹೋಗು, ಅದನ್ನ ಅಭ್ಯರ್ಥಿಗೆ ಹೋಗು ಅಂತ ಹೇಳೋ ವಿಚಾರಕ್ಕಲ್ಲ. ಆ ಕೆಲಸ ನಾನು ಮಾಡೋಕ್ಕೂ ಹೋಗಲ್ಲ. ಇನ್ನೊಂದು ಸತ್ಯ ಏನು ಅಂತಂದ್ರೆ, ನನ್ನ ಚುನಾವಣೆ ಬಂದಿದ್ದಾಗೂ ನಾನು ಯಾವತ್ತೂ ದರ್ಶನ್ಗೆ ನೀನು ನನ್ನ ಪರವಾಗಿ ಬಾ ಅಂತಾನೂ ಹೇಳಿದ್ದೀನಿ. ಅವರೇ ಖುದ್ದಾಗಿ ಬಂದು ನಾನು ನಿಮ್ಮ ಪರವಾಗಿ ಹೇಳ್ತೀನಿ, ಎಲ್ಲೇ ಬರಬೇಕು ಹೇಳಿ ಅಂತ ಆಫರ್ ಮಾಡಿ ಅವರೇ ಬಂದು ಕೆಲಸ ಮಾಡಿದ್ರು ನನ್ನ ಪರವಾಗಿ. ಅದು ನಿಮ್ಮ ಗಮನದಲ್ಲಿರ್ತೀನಿ. ನಾನು ಯಾವತ್ತೂ ಯಾರನ್ನೂ ಯಾವ ವಿಷಯಕ್ಕೂ ಕಂಪೇರ್ ಮಾಡಲ್ಲ, ಫೋರ್ಸು ಮಾಡಲ್ಲ. ಅದು ನಮ್ಮ ಸ್ವಭಾವನೇ ಅಲ್ಲ. ಇದು ಖಂಡಿತ ಅವ್ರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ. ಹೋದ ಬಾರಿಗೂ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೋಗಿದ್ರು. ಎಲ್ಲ ಕ್ಷೇತ್ರದಲ್ಲೂ ಅವ್ರು ಓಡಾಡಿದ್ದಾರೆ, ಬೇರೆ ಬೇರೆ ಪಕ್ಷಗಳ ಪರವಾಗಿ. ಅಲ್ಲೇ ನೀವು ಅರ್ಥ ಆಗ್ಬೇಕಲ್ಲ, ಅವ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಇವರೆಗೂ ಕ್ಯಾಂಪೇನ್ ಮಾಡಲ್ಲ, ಮಾಡಿಲ್ಲ. ಮೈತ್ರಿ ಅಭ್ಯರ್ಥಿಗೆ ಹಿನ್ನಡೆ ಆಗಲ್ಲ ಮೇಡಮ್ ಇದು. ಮೇಡಮ್ ಈಗ ನೀವು ಪ್ರಚಾರ ಆದ್ರೆ ನೀವ್ ಹೇಳ್ಬೇಕು ವಾತಾವರಣ ಯಾವ ತರ ಇದೆ, ಎಷ್ಟು ಸೀಟ್ ಬರುತ್ತೆ, ಈ ಸೀಟಲ್ಲಿ ಎಷ್ಟು ವೋಟ್ ಬರುತ್ತೆ ಅಂತ ನನಗೆ ಅದನ್ನ ಪೊಲಿಟಿಕಲ್ ಅನಲಿಸ್ಟ್ ಅಲ್ಲ. ಸಂಸದೇ ಆಗ್ಬೋದು, ನಾನೇನು ಎಲೆಕ್ಷನ್ ಎಕ್ಸ್ಪರ್ಟ್ ಅಲ್ಲ. ಅದನ್ನ ನೀವ್ ಹೇಳಿ. ಯಾಕಂದ್ರೆ ದಿನ ಸರ್ವೇಸ್ ಸಮೀಕ್ಷೆಗಳು ಒಂದೊಂದ್ ಕಡೆ ಗ್ರೌಂಡ್ ರಿಪೋರ್ಟ್ಸ್ ಕೊಡ್ತಾರೆ. ಮೈತ್ರಿ ಅಭ್ಯರ್ಥಿಯಿಂದ ಆಹ್ವಾನ ಬಂದಿದೆ. ಪಕ್ಷ ಸೂಚಿಸಿದ್ರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ. ಆದ್ರೆ ಈಗ ಕ್ಷೇತ್ರದ ಮತದಾರರು ನಿಮ್ಮ ಅಭಿಮಾನಿಗಳು ಬಂದು ಕೇಳಿದ್ರೆ ಕುಮಾರಸ್ವಾಮಿ ಮತ ಹಾಕಿ ಅಂತ ಹೇಳ್ತಾ ಇದ್ದೀರಾ ಅಂತ. ನೋಡಿ, ಇವೆಲ್ಲವನ್ನು ನಾನು ಬಿಜೆಪಿ ಪಕ್ಷ, ನಾನು ನನ್ನ ಇಂಡಿಪೆಂಡೆಂಟ್ MP ಆಗಿ ನಾನು ಇದ್ದ ಒಂದು ಕ್ಷೇತ್ರದಲ್ಲಿ ನನ್ನ ಸೀಟ್ ಬಿಟ್ಟುಕೊಟ್ಟು ನಾನು ಯಾವಾಗ ಬಿಜೆಪಿ ಪರ ನಿಂತನೋ ಅದೇ ನಾನು NDAಗೆ ಸಪೋರ್ಟ್ ಅನ್ನೋದು ಸ್ಪಷ್ಟ ನಿಲುವು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಎಷ್ಟೇ ತಿರುಚಿ ಕೇಳಿದ್ರು ನನ್ನ ಆನ್ಸರ್ ಇಷ್ಟೇ. NDA ಪರವಾಗಿ ನಿಮ್ಗೆ ಪ್ರಚಾರಕ್ಕೆ ಆಹ್ವಾನ ಬಂದಿದೆ. ಪ್ರೈಮ್ ಮಿನಿಸ್ಟರ್ ಬಂದ ಕಡೆ ನನ್ನ ಅವಶ್ಯಕತೆ ಏನಿದೆ? ಅದಕ್ಕಿಂತ ದೊಡ್ಡ ಲೀಡರ್ ಅಂದ್ರೆ ಮಂಡ್ಯಕ್ಕೆ ನಿಮ್ಮ ಅವಶ್ಯಕತೆ ಇಲ್ವಾ ಅಂತ ಮೇಡಮ್? ಮೈತ್ರಿ ಅಭ್ಯರ್ಥಿಯ ಪರವಾಗಿ ನಿಮ್ಮ ಅವಶ್ಯಕತೆ ಇಲ್ವಾ ಅಂತ, ಅಥವಾ ನಿಮ್ಗೆ ಪ್ರಚಾರ ಮಾಡ್ಲಿಕ್ಕಾಗಿ ಈಗ ನಿಮ್ಗೆ ಕರೆ ಬಂದಿದೆ ಇಲ್ವಾ ಮೇಡಮ್? ನನ್ಗೆ ಅರ್ಥ ಆಗಿದೆ. ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ನಿಮ್ಗೆ ಆಹ್ವಾನ ಬಂದಿದೆ ಇಲ್ವಾ? ನಾನು ಮತ್ತೆ ಇದು ಲಾಸ್ಟ್ ಕ್ವಶನ್ ಈ ವಿಷಯದ ಬಗ್ಗೆ ಅಂದ್ರೆ ಮಾತ್ರ ನಾನು ಹೇಳ್ತೀನಿ. ನಿಮಗೂ ಅಷ್ಟೇ, ನೀವು ಪದೇ ಪದೇ ಒತ್ತಿ ಇವರು ಬ್ಲೂ ಶರ್ಟ್ ಯಾರೋ ಗೊತ್ತಿಲ್ಲ, ಯಾವ ಚಾನಲ್ ಅಂತ ಗೊತ್ತಿಲ್ಲ. ಓಕೆ, ಯೂಟ್ಯೂಬ್ ಅದಕ್ಕೇನೆ ಈ ರೀತಿ ಕ್ವಶನ್ಸ್ ಹೇಳೋದು. ಯಾವುದನ್ನು ನೀವು ಕಾಂಟ್ರವರ್ಸಿ ಮಾಡಬೇಕು ಅನ್ನೋದಾದ್ರೆ ಬೇರೆ ರೀತಿಯ ಪ್ರಶ್ನೆಗಳು ಕೇಳಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಕೇಳೋದೇ ಒಂದು, ಅಲ್ಲಿ ಹೆಡ್ಲೈನ್ ಹಾಕೋದೇ ಬೇರೆ. ಇದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ನಾವೇ ಸುಸ್ತಾಗ್ತೀವಿ. ಯಾಕಪ್ಪ ನೀವು ಹೇಳೋದೇ ಒಂದು, ಅದೇ ಕೆಳಗೆ ಕ್ಯಾಪ್ಷನ್ ಬೇರೆ. ನೀವು ಅಟ್ರಾಕ್ಟ್ ಮಾಡೋಕೆ ಅಥವಾ ವ್ಯೂಸ್ ನ ಜಾಸ್ತಿ ಮಾಡಿಸೋಕೆ ನೀವು ಮಾಡೋ ಒಂದು ಕೆಲಸ ಇದು. ಈಗ ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದಷ್ಟು ವಾರಗಳ ಹಿಂದೆ ಬಂದರು. ಹಳೆದನ್ನೆಲ್ಲ ಮರೆತು ನೀವು ನಮ್ಮ ಸಹಕಾರ್ಯ ಕೊಡಿ ಅಂದ್ರು. ಸರಿ ಅಂತ ನಾನು ಒಪ್ಕೊಂಡೆ. ಅದಾದ ಮೇಲೆ ನಾನು ಮಂಡ್ಯಕ್ಕೆ ಹೋಗಿ ನಾನು ನನ್ನ ಮನಸ್ಫೂರ್ತಿಯಾಗಿ ಈ ಸೀಟ್ನ ನಾನು ಬಿಟ್ಟುಕೊಡ್ತಾ ಇದ್ದೀನಿ. ನಾನು ಬಿಜೆಪಿ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಸೇರ್ತೀನಿ ಅಂತ ಅದಾದ್ಮೇಲೆ ನಾನು ಹೇಳಿದ್ದು ಅದು ಸಹಕಾರವೇ ತಾನೆ. ನಾನೇ ಇಂಡಿಪೆಂಡೆಂಟ್ ಆಗಿ ನನ್ನ ಹಠಕ್ಕೆ ನಿಂತು ನನ್ನ ಪ್ರತಿಷ್ಠೆಗಾಗಿ ನಿಂತ್ರೆ ಆ ಕಡೆನೂ ಈ ಕಡೆನೂ ಹೆಚ್ಚು ಕಡಿಮೆ ಆಗುವಂತ ಅವಕಾಶ ಇದೆ ಅಂತ ನೀವು ಒಪ್ಕೊಳ್ತೀರಾ ಇಲ್ವೋ? ಅದನ್ನು ಮಾಡಿಲ್ಲ ಅಂದ್ರೆ ಅದು ಪ್ರಚಾರಕ್ಕಿಂತ 100 ಪಟ್ಟು ಜಾಸ್ತಿ ಅಂತ ನಿಮ್ಗೆ ಅರ್ಥ ಆಗಿಲ್ವಾ? ಇಲ್ಲೋ ಏನ್ ಈ ಪ್ರಶ್ನೆ ಕೇಳ್ತೀರಾ ನೀವು? ಸೋತ ಸೀಟನ್ನ ಯಾರು ಬಿಟ್ಕೊಡಲ್ಲ ಎಲ್ಲೂ. ಗೆದ್ದ ಸೀಟು ನನಗೆ ಅಷ್ಟೊಂದು ಅಮಿತ್ ಅವರ ಒಂದು ಬೆಂಬಲಿಗರು ಸಪೋರ್ಟ್ ಇದ್ದಂತ ಒಂದು ಜಾಗವನ್ನ ನಾನು ಮನಸ್ಫೂರ್ತಿಯಾಗಿ ನಾನು ಬಿಟ್ಟು ಅದೇ ಪಾರ್ಟಿನ ನಾನು ಸೇರ್ಕೊಂಡಿದ್ದೀನಿ ಅಂದ್ರೆ ಅದು ನನಗೆ ಅದಕ್ಕಿಂತ ದೊಡ್ಡ ಸಹಕಾರ ಇನ್ನೇನ್ ಕೊಡೋಕ್ಕಾಗಬೇಕು? ಅದನ್ನ ಅರ್ಥ ಮಾಡ್ಕೊಳ್ಳೋಲ್ಲ ಯಾರು. ಯಾರು ಏನಾಗ್ತಿದೆ ಅಂದ್ರೆ, ಈಗ ನಮ್ಮಂತವರು ಅಥವಾ ಒಳ್ಳೆ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ಗೆ ಬರೋದ್ರೆ ಎಷ್ಟು ಎದುರಿಸಿ ಕಳಿಸ್ಬಿಡ್ತಾರೆ ಅಂದ್ರೆ ಜನ, ಇದಕ್ಕೇನೆ ತುಂಬಾ ಜನ ಹೆದರ್ತಾರೆ.
ಅಯ್ಯೋ ಇಲ್ಲಿ ಬಂದ್ರೆ ಈ ರೀತಿಯೆಲ್ಲ ನಾವು ಮಾಡದೇ ಇರೋದು, ನಮ್ಗೆ ಇಲ್ಲದೆ ಇರೋ ಆ ಉದ್ದೇಶವನ್ನು ನಮ್ಗೆ ಇಲ್ಲಿ ಸ್ಟಿಕ್ ಮಾಡಿಬಿಟ್ಟು ನಮ್ಮನ್ನು ಬೇರೆ ತರ ಲೇಬಲ್ ಮಾಡ್ತಾರೆ ಅನ್ನೋದು ಭಯಕ್ಕೇನೆ ತುಂಬಾ ಜನ ವಿದ್ಯಾವಂತರಿರ್ಲಿ ಅಥವಾ ಬೇರೆ ವೆರಿ ಗುಡ್ ಇಂಟೆನ್ಷನ್ಸ್ ಇರೋರು ಇವತ್ತಿನ ದಿನ ಪಾಲಿಟಿಕ್ಸ್ಗೆ ಬರದೇ ಇರೋ ಕಾರಣ ಆದ್ರೆ ಅದಕ್ಕೆ ನಮ್ಮ ರಾಜಕಾರಣ ಈ ರೀತಿ ಹಾಳಾಗ್ತಾ ಇರೋದು. ಬಿಡಿ ನಮ್ಮಂತವ್ರನ್ನ ಬರೋದು ಬಿಡಿ, ಒಂದು ಅಲ್ಲೆಲ್ಲಾದ್ರೂ ಒಂದು ದೇಶದಲ್ಲಿ ಬದಲಾವಣೆ ತರೋಣ. ನಾವು ಬರೀ ಇವ್ರಂಗಂದ್ರು ಅವ್ರಿಂಗ ಅಂದ್ರು ಇದನ್ನ ಬಿಟ್ಟು ನಾವು ಬೇರೆ ವಿಚಾರ ಮಾತಾಡೋಣ. ಮೇಡಮ್, ಈಗ ಇನ್ನೊಂದು ವಿಚಾರ ಏನಂದ್ರೆ, ಮೈಸೂರು ಪ್ರಚಾರಕ್ಕೆ ಬಂದಿದ್ರೆ ಪಕ್ಷದಿಂದ ಏನಾದ್ರು ಸೂಚನೆ ಬಂದಿತ್ತಲ್ವಾ? ಪಕ್ಷದಿಂದ ಅಧಿಕೃತವಾಗಿ ಕಳಿಸ್ಲ ನನ್ನ ಲೆಟರು. ಮೈಸೂರಿಗೂ ಬಂದಿತ್ತು, ಉಡುಪಿಗೂ ಬಂದಿತ್ತು, ಬೆಂಗಳೂರಿಗೂ ಬಂದಿತ್ತು. ಇನ್ನು ಮುಂದೆ ಬೆಂಗಳೂರು ರೂರಲ್ ಅಥವಾ ಬೆಂಗಳೂರು ಸೌತ್ ಅದಕ್ಕೂ ಇದೆ. ಅವ್ರು ಎಲ್ಲೆಲ್ಲಿ ನನಗೆ ಹೇಳಿ ಪರ್ಟಿಕ್ಯುಲರ್ ಆಗಿ ಅಧಿಕೃತವಾಗಿ ಬಂದಿದೆ. ಮೇಡಮ್, ಬಹಿರಂಗ ಪ್ರಚಾರಕ್ಕೆ ಬರೀ 3 ದಿನ ಮಾತ್ರ ಬಾಕಿ ಇದೆ ಮೇಡಮ್. ನೀವೀಗ ಏನಾದ್ರು ಹೋಗ್ತೀರಾ ಮಂಡ್ಯಕ್ಕೆ ಅಷ್ಟೇ? ನೀವು ಮಂಡ್ಯದವರು ಮೈಸೂರು? ಈ ಮಂಡ್ಯ ಪ್ರೆಸ್ ಇಲ್ಲ ಮೇಡಮ್, ಮೈಸೂರು ಮೈಸೂರು ಪ್ರೆಸ್ ಮಂಡ್ಯ ಅಂದ್ರೆ ಯಾವ ಮ್ಯಾಗಝೀನ್ ಅಥವಾ ನ್ಯೂಸ್ ಫಸ್ಟ್ ಮೇಡಮ್. ನ್ಯೂಸ್ ಫಸ್ಟ್ ಮೈಸೂರು. ನೀವು ಕೇಳ್ತಾ ಇರೋದು ಬರೀ ಮಂಡ್ಯ ಬಗ್ಗೆ. ಮೇಡಮ್, ಮೈಸೂರು ಬ್ಯೂರೋ ನಾನು. ಏನ್ ಕೇಳಿದ್ರೆ ಹೇಳಿ ಮೇಡಮ್, ಇದು 3 ದಿನ ಇದೆ ಬಹಿರಂಗ ಪ್ರಚಾರಕ್ಕೆ. ಮಂಡ್ಯಕ್ಕೆ ಪ್ರಚಾರಕ್ಕೆ ಹೋಗ್ತೀರಾ? ಇದನ್ನ ನೀವು ಪಕ್ಷದಲ್ಲೇ ಕೇಳೋದು ಬೆಟ್ರಲ್ವಾ? ನಾನು ಇಷ್ಟು ಹೇಳಿದ್ದೀನಿ, ಪಕ್ಷ ಹೇಳಿದ್ರೆ ನಾನು ಅವ್ರು ಏನ್ ಹೇಳಿದ ಕಡೆ ನಾನು ಹೋಗ್ತಾ ನಿಮ್ಮ ಇದ್ದೀನಿ. ನಿಲುವು ಮೇಡಮ್ ಕೇಳಿದ್ರು. ನನ್ನ ನಿಲುವು ಇದೆ, ಪಕ್ಷ ಹೇಳಿದ ಕಡೆ ನಾನು ಹೋಗ್ತೀನಿ. ಇನ್ನು ಪಕ್ಷದಲ್ಲಿ ಅಥವಾ ಪಕ್ಷದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೋ ಅವ್ರನ್ನ ಕೇಳೋದು ಉತ್ತಮ. ಮೇಡಮ್, ಕುಮಾರಸ್ವಾಮಿ ಅವರು ಕೇಳಿದ್ರು. ಮೇಡಮ್, ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರಿಂದ ಆಹ್ವಾನ ಬಂದಿದೆ. ಅವರು ಮೈಸೂರಲ್ಲೂ ಪ್ರಚಾರ ಮಾಡಿದ್ದಾರೆ, ಬೇರೆ ಕಡೆಗಳಲ್ಲೂ ಪ್ರಚಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅಷ್ಟೇ ಮೈಸೂರಿಗರ ಪ್ರಶ್ನೆ ಬರೋಣ ಅಷ್ಟೇ. ಈ ಪ್ರಶ್ನೆ ಬಿಟ್ಟು ಏನು ಇಲ್ಲ ಇಂಟ್ರೆಸ್ಟ್. ಶಿವಲತಾ ನೋಡಿದ್ರೆ ಬರೀ ಮಂಡ್ಯ ವಿಚಾರ ಅರೆ ಮಂಡ್ಯದಲ್ಲಿ ಏನೇನ್ ನಡೀಬೇಕು ಎಲ್ಲ ನಡೀತಾ ಇದೆ, ಸಕ್ರಿಯವಾಗಿ ನಡೀತಾ ಇದೆ. ನಿಮ್ಗಿಂತ ನನಗೆ ಕಾಳಜಿ ಇದೆ. ಓಕೆ ಮೇಡಮ್, ಈಗ ಸಿದ್ದರಾಮಯ್ಯ ಅವ್ರ ಜೊತೆ ಹೇಳಿದ್ದಾರೆ ಬರ ಪರಿಹಾರದ ವಿಚಾರದಲ್ಲಿ ಬಿಜೆಪಿ ಸಂಸದರು ಧ್ವನಿ ಎತ್ತಿಲ್ಲ. ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ರು, ಅವರು ಸಹ ಒಂದು ಮೋದಿ ಅವರಿಗೆ ಬರ ಪರಿಹಾರ ಕೊಡಿ ಅಂತ ಹೇಳಿ ಧ್ವನಿ ಎತ್ತಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಆ ತರ ಹೇಳಿದಾಗ ಮಾಧ್ಯಮದವರಾಗಿ ನೀವು, ಯಾಕಂದ್ರೆ ನಿಮ್ಮ ಹತ್ರ ದಾಖಲೆಗಳೆಲ್ಲ ಇರುತ್ತೆ. ಪರಿಹಾರದ ಬಗ್ಗೆ ಫಸ್ಟ್ ಸಂಸತ್ತಲ್ಲಿ ನಾನೇ ರೇಸ್ ಮಾಡಿದ್ದು, ಬರಕ್ಕೆ ಕಾಂಪನ್ಸೇಷನ್ ಕೊಡಬೇಕು, ನಮ್ಮ ರೈತರ ನೆರವಿಗೆ ಬರಬೇಕು ಅನ್ನುವಂತ ವಿಚಾರವನ್ನ ಮಾತಾಡಿದ್ದೆ ನಾನು. ಅದನ್ನ ಬೇಕಾದ್ರೆ ಆ ವಿಡಿಯೋ ಲಿಂಕ್ ನ ನಿಮಗೆ ಕಳಿಸ್ತೀನಿ. ನೀವು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಅಥವಾ ಯಾರು ಈ ರೀತಿ ನಾಯಕರು ಹೇಳ್ತಿದ್ದಾರೆ ಅವ್ರು ತೋರಿಸ್ಕೊಳ್ಬೋದು. ಬರ ಪರಿಹಾರನ ಬಹಳ ಎಷ್ಟು ಬೇಕು ಅಷ್ಟು ಕೊಡಿ ಅಂತ ಹೇಳಿ ಒಂದು ಒತ್ತಾಯ ಪೂರ್ವಕವಾಗಿ ಕೇಳಲಿಲ್ಲ. ಸುಮಲತಾ ಅವರು ಕೇಳಲಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಸಂಸದರು ಮೋದಿ ಅವರು ಮಾತಾಡಲಿಲ್ಲ, ಸುಮಲತಾ ಅವರು ಮಾತಾಡಲಿಲ್ಲ. ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ, ಯಾರು ಏನ್ ಕೇಳಿದ್ರೆ ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದು ವ್ಯವಸ್ಥೆ ಹೆಂಗಿದೆ ಅಂತ ನೀವೆಲ್ರಿಗೂ ಗೊತ್ತಿದೆ. ಒಬ್ಬ ಸಂಸದರು ಹೋಗಿ ಅಲ್ಲಿ ನಿಂತ್ಕೊಂಡು ಸಾವಿರಾರು ಕೋಟಿ ತರುವಂತ ಒಂದು ವಿಷಯ ಮಾಡೋಕ್ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಮಾಡಬೇಕು, ಅದನ್ನ ನಿರ್ಧಾರ ಮಾಡೋದು ಸರ್ಕಾರ. ಇನ್ನೊಂದು ವಿಷಯ ಹೇಳ್ತೀನಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು ರಾಜ್ಯಕ್ಕೆ NDRF SDRF ಅಂತ. NDRF ಅಲ್ಲಿ SDRF ಪೋರ್ಷನ್ ಎಷ್ಟಿದೆ ಅದನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದನ್ನ ಈ ರಾಜ್ಯ ಸರ್ಕಾರದವರು ಇನ್ನು NDRF ಇಂದ ಬರಬೇಕು ಅಂದ್ರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಅದಕ್ಕೆ ಒಂದು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದನ್ನ ಸರಿಯಾದ ಸಮಯಕ್ಕೆ ಇಲ್ಲಿಂದ ತಲುಪಿಸಲಿಲ್ಲ. ಆ ಕಾರಣಕ್ಕೆ ಒಂದಷ್ಟು ಫಂಡ್ಸ್ ಇನ್ನು ಬರೋದನ್ನ ಅಲ್ಲಿ ಬರೋಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ನಾವು ಬೇಕು ಅಂತಲೇ ಅದಕ್ಕೆ ಒಂದು ಈ ರೀತಿ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಅದನ್ನ ಹೇಳೋದು ತಪ್ಪಾಗುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಸಹಾಯ ಮಾಡಬಾರ್ದು ಅಥವಾ ಕರ್ನಾಟಕಕ್ಕೆ ಈ ರೀತಿ ಒಂದು ಪರಿಹಾರ ಕೊಡಬಾರ್ದು ಅನ್ನೋ ವಿಚಾರ ಯಾವತ್ತೂ ಮಾಡಕ್ಕೆ ಚಾನ್ಸ್ ಇಲ್ಲ. ಮೇಡಮ್, ಈಗ ನೇಹಾಳ ಹತ್ಯೆ ಆಗಿದೆ. ಹತ್ಯೆಯನ್ನ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸಿಎಂ, ಗೃಹ ಸಚಿವರೆಲ್ಲರೂ ವೈಯಕ್ತಿಕ ಕಾರಣ, ಲೌಕಿಕ, ಈ ತರದಲ್ಲ. ನನಗೆ ನಿಜಕ್ಕೂ ಈ ವಿಷಯ ನಾನು ನೋಡಿದೆ. ಒಂದಷ್ಟು ಇಮೇಜ್ಗಳು, ಒಂದಷ್ಟು ವಿಡಿಯೋಗಳನ್ನು ಹೊರಹಾಕ್ತಿವೆ ಆ ಹೆಣ್ಮಗಳ ಬಗ್ಗೆ. ಎಷ್ಟು ನೋವಿನ ವಿಚಾರ, ಎಷ್ಟು ಆತಂಕದ ವಿಚಾರ ಇದು ಅಂದ್ರೆ ಬೇಜಾರಾಗುತ್ತೆ ನೋಡಿ. ಪಾಪ ಹೆಣ್ಮಗಳನ್ನ
ಅಷ್ಟು ಕರ್ಕಶವಾಗಿ ಯಾರೋ ಕೊಂದಿದ್ದಾರೆ. ಅವಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮತ್ತೆ ಮಾಡಿ ಮತ್ತೆ ಸಾಯಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಬೇರೆ ಕಡೆ ಎಲ್ಲ. ಇದರ ದೇವರು ಕ್ಷಮಿಸಲ್ಲ ನಿಜಕ್ಕೂ. ಅಲ್ಲ, ವೈಯಕ್ತಿಕ ಇದನ್ನ ಹೊಸದಾಗಿ ವೈಯಕ್ತಿಕ ಕೊಲೆ ಆದ್ರೆ ಅದು ಓಕೆನಾ? ಅಂದ್ರೆ ಪರ್ಸನಲ್ ರೀಸನ್, ನಂಗೆ ಅವ್ರ ಮೇಲೆ ಪರ್ಸನಲ್ ಕೋಪ ಆಯ್ತು, ನಾನು ಹೋಗಿ ಅವನ ಗುಂಡೊಳಗೆ ಸಾಯಿಸ್ಬಿಟ್ಟೆ, ಅದಕ್ಕೇನು ಶಿಕ್ಷೆ ಇಲ್ವಾ? ಇನ್ನೊಬ್ರು ಹೇಳ್ತಾರೆ ಕರೆಕ್ಟ್, ಒಬ್ರು ಮಾಡಿದ್ದ ತಪ್ಪಿಗೆ ಇಡೀ ಸಮುದಾಯವನ್ನ ಯಾರು ಬೆಲೆ ತೋರಿಸಬಾರ್ದು, ಅದನ್ನ ನಾನು ಒಪ್ಕೋತೀನಿ, ಆ ಮಾತನ್ನ ನಾನು ಗೌರವಿಸ್ತೀನಿ. ಸಮುದಾಯವನ್ನ ನಾವು ಟಾರ್ಗೆಟ್ ಮಾಡಬಾರ್ದು, ಅದು ನಿಜ. ಯಾರೇ ಒಬ್ರು ಮಾಡಿರೋ ತಪ್ಪಿಗೆ ಇಡೀ ಸಮುದಾಯ ತಪ್ಪು ಮಾಡಿದ್ದಾಗೆ ನಾವು ಪಾಯಿಂಟ್ ಮಾಡಕ್ ಆಗೋದಿಲ್ಲ. ಆದ್ರೆ ಒಂದು ಸಮುದಾಯವನ್ನ ಮೆಚ್ಚಿಸೋಕೆ ಮಾತ್ರ ನೀವು ಆ ಸಮುದಾಯದಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು, ಏನೇ ಅಪರಾಧ ಮಾಡಿದ್ರು ಅದನ್ನ ಸಮರ್ಥನೆ ಮಾಡೋದಿದೆಯಲ್ಲ, ಅದು ಮಹಾ ಅಪರಾಧ. ಅದನ್ನ ಯಾರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ನೀವು ಅವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕುಗ್ದವರಿಗೆ ಇನ್ನೂ ನಿಮ್ಗೆ FSL ರಿಪೋರ್ಟ್ ಬಂದಿಲ್ಲ, ಅಷ್ಟರೊಳಗೆ ಎಲ್ಲರೂ ಸಮರ್ಥನೆ ಮಾಡ್ಕೊಂಡು ನಿಂತಿದ್ರಿ. ಈಗ ಇದು ಒಬ್ಳು ಹುಡುಗಿನ ಅಷ್ಟು ಬರ್ಬರವಾಗಿ ಒಬ್ಬ ಕೊಲೆ ಮಾಡ್ತಾನೆ ಅಂದ್ರೆ ನೀವೆಲ್ಲರೂ ಕಾಣಿಸ್ಬೇಕು. ಅದು ಈ ಪಾರ್ಟಿ ಆ ಪಾರ್ಟಿ ಈ ಸಮುದಾಯ ಅಂತಲ್ಲ, ಸಮುದಾಯಕ್ಕೆ ಏನ್ ಸಂಬಂಧ? ಅವ್ರು ಮಾಡಿದ್ದು ಮಹಾ ಅಪರಾಧ. ಅವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಿಸೋ ಒಂದು ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ತಗೊಂಡು ಮಾಡಲೇಬೇಕಾಗಿದೆ. ಇದರ ಬಗ್ಗೆ ಯಾರಾದ್ರೂ ರಾಜಕಾರಣ ಮಾಡೋದು ಅಥವಾ ಯಾರು ಅವ್ರ ಪರವಾಗಿ ವೈಯಕ್ತಿಕ ಆ ಮಾತನ್ನ ಯೂಸ್ ಮಾಡೋದು ಮಹಾ ತಪ್ಪು. ನಾನು ಹೇಳ್ತಾ ಇದ್ದೀನಿ, ವೈಯಕ್ತಿಕ ಕೊಲೆ ಇದೇನು ಹೊಸದಾಗಿದೆ ನನಗೆ. ಏನು ವೈಯಕ್ತಿಕ ಕಾರಣ ಕೊಲೆ? ಆ ಪ್ರತಿ ಒಬ್ಬರಿಗೂ ಇರುತ್ತೆ ವೈಯಕ್ತಿಕ ಕಾರಣ, ಹಾಗೆ ಅಂತ ಹೋಗಿ ಮರ್ಡರ್ ಮಾಡ್ತಾರ? ಅಂದ್ರೆ ವೈಯಕ್ತಿಕ ಕೊಲೆ ಬೇರೆ, ಸಮುದಾಯದ ಕೊಲೆ ಬೇರೆ, ರಾಜಕಾರಣದ ಕೊಲೆ ಬೇರೆ, ಇದೆಲ್ಲ ಕ್ಯಾಟಗರೀಸ್ ಇದೆಯಾ ನಮ್ಮ ಕಾನೂನಲ್ಲಿ? ಅವ್ನು ಮಾಡಿರೋದು ತಪ್ಪು, ಅವನಿಗೆ ಅತ್ಯಂತ ಸಿವಿಯರ್ ಪನಿಷ್ಮೆಂಟ್ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಸರ್ಕಾರ ತಕ್ಷಣವೇ ತಗೋಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಇದನ್ನ ಸಮರ್ಥನೆ ಮಾಡಿಕೊಂಡು ಬರ್ತಾ ಇರೋದು ಅತ್ಯಂತ ಖಂಡನೀಯ. ಸಿಎಂ ಬೆಳಿಗ್ಗೆ ಅದೇ ವಿಚಾರ ಹೇಳಿದ್ದಾರೆ, ಇದರ ಧರ್ಮ ಹೇಳ್ತಾರಬೇಡಿ, ಈ ಕೊಲೆ ಆಗಿದೆ, ಈ ಕೊಲೆ ಬಗ್ಗೆ ಆರೋಪಿನ ಅರೆಸ್ಟ್ ಮಾಡಿದ್ವಿ, ಅವ್ನು ಕಠಿಣ ಶಿಕ್ಷೆ ಕೊಡ್ತೀವಿ, ಆದ್ರೆ ಇದನ್ನ ರಾಜಕೀಯ ಮಾಡಬೇಡಿ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲಲ್ಲ, ಅದು ಹೇಳಿದ್ದು ಕರೆಕ್ಟ್, ಅದನ್ನ ನಾನು ಒಪ್ಕೋತೀನಿ. ಧರ್ಮ ಎಳೆಯೋದು ಯಾವುದೇ ಒಂದು ವಿಚಾರಕ್ಕೂ ತಪ್ಪು. ಅದನ್ನ ರಾಜಕೀಯವಾಗಿಯೂ ಇವರು ಉದ್ದೇಶ ಹಾಕೊಂಡು ಮಾತಾಡೋದು ಅಷ್ಟೇ ತಪ್ಪು. ಆದ್ರೆ ಒಂದು ಸಮುದಾಯವನ್ನ ಮೆಚ್ಚೋಕೆ ಅದರಲ್ಲಿ ಯಾರ್ಯಾರು ಕ್ರಿಮಿನಲ್ಸ್ ಇರ್ತಾರೆ ಅವರಿಗೂ ನೀವು ಒಂದು ರೀತಿ ಎಂಪವರ್ಮೆಂಟ್ ಮಾಡೋದು ಅಷ್ಟೇ ತಪ್ಪು. ಯಾವುದೇ ಸಮುದಾಯ ಅದು ಯಾರೇ ಇರಲಿ, ಅದು ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಇನ್ನೊಂದು ಇರಲಿ,